ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಝೇವಿಯರ್ ವುಡ್ಸ್ ಬಗ್ಗೆ ಮಾತಾಡೋದಾದ್ರೆ, ನಿನ್ನೆ ಆದಂತಹ ಮಂಡ್ಯ ನೈಟ್ ರಾನ ಬ್ಯಾಕ್ ಸ್ಟೇಜ್ ಅಲ್ಲಿ ನೀವೆಲ್ಲರೂ ಕೂಡ ಗಮನಿಸಿದ್ರೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಝೇವಿಯರ್ ವುಡ್ಸ್ ಅವರು ಇನ್ ರಿಂಗ್ ರಿಟರ್ನ್ಗೆ 100% ಕ್ಲಿಯರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ ಮುಂದೆ ನಮಗೆ ಝೇವಿಯರ್ ವುಡ್ಸ್ ಅವರ ಮ್ಯಾಚಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಅವರಿಗೆ ರಿಯಲ್ ಆಗಿ ಏನು ಇಂಜುರಿ ಆಗಿರಲಿಲ್ಲ, ಸ್ಟೋರಿ ಲೈನ್ ವೈಸ್ ಡಬ್ಲ್ಯೂ ಅವರು ಇಂಜುರಿ ಮಾಡಿ ಕಳಿಸಿದ್ರು. ಅಂಡ್ ಈಗ ಅವರು ಮತ್ತೊಮ್ಮೆ ಮ್ಯಾಚ್ಗೆ ಇಳಿತಾರೆ. ನೋಡೋಣ ಗಾಯ್ಸ್, ನಮ್ಮ ಝೇವಿಯರ್ ಹಾಗೆ ನ್ಯೂ ಡೇ ಅವರ ಬುಕ್ಕಿಂಗು ಯಾವ ರೀತಿ ಇರುತ್ತೆ ಅಂತ. ಅಂಡ್ ರೀಸೆಂಟ್ ಆಗಿ ನಮ್ಮ ಕೇರಿಯನ್ ಕ್ರಾಸ್ ಅವರ ಜೊತೆನೂ ಕೂಡ ನ್ಯೂ ಡೇ ಅವರು ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ನಮ್ಮ ಕೇರಿಯನ್ ಕ್ರಾಸ್ ಅವರು ಹೇಳ್ತಾ ಇದ್ರು ನ್ಯೂ ಡೇಗೆ ಟರ್ನ್ ಆಗೋದಕ್ಕೂ ಕೂಡ ಚಾನ್ಸ್ ಇರುತ್ತೆ ಅಂತ. ಸೊ ಇಲ್ಲಿ ನಮಗೇನಾದ್ರೂ ನ್ಯೂ ಡೇಯ ಹೀಲ್ ಟರ್ನ್ ನೋಡೋದಕ್ಕೆ ಸಿಗುತ್ತಾ? ನ್ಯೂ ಡೇ ಅವರು ಕೇರಿಯನ್ ಕ್ರಾಸ್ ಅವರ ಜೊತೆ ಸೇರ್ಕೊಂಡು ಹೀಲ್ ಟರ್ನ್ ಆಗ್ತಾರ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ನೋಡೋಣ ಗೈಸ್, ನಮ್ಮ ನ್ಯೂ ಡೇಯ ನೆಕ್ಸ್ಟ್ ಬುಕ್ಕಿಂಗು ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಂಕಲ್ ಹೌಡಿ ಬಗ್ಗೆ. ಅಂಕಲ್ ಹೌಡಿಯ ಟೀಸರ್ಸ್ ಗಳು ನಮಗೆ ಆಗಾಗ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾನೆ ಇದೆ. ಅದೆಲ್ಲದೂ ಕೂಡ ಅಂಕಲ್ ಹೌಡಿಗೆ ಸಂಬಂಧಪಟ್ಟಿದ್ದು ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಅಂಕಲ್ ಹೌಡಿ ಅವರು ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಈಗ ಡಬ್ಲ್ಯೂ ಅವರು ಅಂಕಲ್ ಹೌಡಿಯ ಮರ್ಚೆಂಡೈಸ್ ಗಳನ್ನು ಕೂಡ ರಿಲೀಸ್ ಮಾಡಿದೆ ಅಂತಾನೆ ಹೇಳ್ಬಹುದು. ಅವರೇನು ಟೀಸರ್ಸ್ ಗಳನ್ನ ಡ್ರಾಪ್ ಮಾಡ್ತಾ ಇದ್ರು, ಅದರ ಮರ್ಚೆಂಡೈಸ್ ನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಒಬ್ಬ ಸೂಪರ್ ಸ್ಟಾರ್ ರಿಟರ್ನ್ ಆಗ್ತಾ ಇದ್ದಾನೆ ಅಂದ್ರೆ ಈಗಾಗಲೇ ಡಬ್ಲ್ಯೂ ಅವರು ಮರ್ಚೆಂಡೈಸ್ ನ ರಿಲೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇದರಿಂದ ಗೊತ್ತಾಗ್ತಿರೋದೇನಪ್ಪಾ ಅಂದ್ರೆ ಅಂಕಲ್ ಹೌಡಿಯ ರಿಟರ್ನ್ ಕೂಡ ಇನ್ನೇನು ಹತ್ರ ಬರ್ತಾ ಇದೆ ಅಂತ. ಸೊ ಕಮ್ಮಿಂಗ್ ಸೂನ್ ಅಂತ ಎಲ್ಲ ಟೀಸರ್ಸ್ ಗಳಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ ಗಾಯ್ಸ್, ಆ ಕಮ್ಮಿಂಗ್ ಸೂನ್ ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಈ ಫೋಟೋನ ನೀವು ಸ್ವಲ್ಪ ಗಮನಿಸಿ. ಈ ಫೋಟೋದಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ನೀವ್ಯಾರಾದ್ರೂ ಗೆಸ್ ಮಾಡಿದ್ರೆ ನಿಜವಾಗ್ಲೂ ಕೂಡ ನೀವು ಅಪ್ಪಟ ರೆಸ್ಲಿಂಗ್ ಫ್ಯಾನ್ ಅಂತಾನೆ ಹೇಳ್ಬಹುದು. ಎಸ್, ಸ್ವಲ್ಪ ಜನ ಇನ್ನೂ ಕೂಡ ಗೆಸ್ ಮಾಡಿರೋದಿಲ್ಲ. ಗೆಸ್ ಮಾಡಿದ್ರೆ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ಫೋಟೋದಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ ಗಾಯ್ಸ್, ನಮ್ಮ ಫೈನಲ್ ಬಾಸ್ ದ ರಾಕ್ ಅವರು. ಎಸ್, ನಮ್ಮ ರಾಕ್ ಅವರ ಹೊಸ ಮೂವಿ ಶೂಟಿಂಗ್ ನಡೀತಾ ಇದೆ, ಸ್ಮ್ಯಾಶಿಂಗ್ ಮಷೀನ್ ಅಂತ. ಅಂದ್ರೆ MMA ಫೈಟರ್ ನ ಬಯೋಗ್ರಫಿ ಅಂತಾನೆ ಹೇಳ್ಬಹುದು. ಅಂಡ್ ಆ ಮೂವಿಯ ಶೂಟಿಂಗಿಗೋಸ್ಕರ ನಮ್ಮ ರಾಕ್ ಅವರು ಈ ರೀತಿ ಬದಲಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ನನಗಂತೂ ಸ್ಟಾರ್ಟಿಂಗ್ ಅಲ್ಲಿ ನಂಬೋದಕ್ಕೇನೆ ಆಗ್ತಿಲ್ಲ, ಇದೇ ರಾಕ್ ಅಂತ. ನಿಜವಾಗ್ಲೂ ಗೈಸ್, ಸಂಪೂರ್ಣವಾಗಿ ಚೇಂಜ್ ಆಗಿದ್ದಾರೆ ಅವರು. ಅವರ ಟ್ಯಾಟೂಗಳು ಕಾಣಿಸ್ತಾ ಇಲ್ಲ, ಹೇರ್ ಸ್ಟೈಲ್ ನ ನೀವಿಲ್ಲಿ ಗಮನಿಸ್ತಾ ಇರಬಹುದು. ಫೇಸ್ ಸ್ಟ್ರಕ್ಚರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಐ ಥಿಂಕ್ ಸಖತ್ತು ಮೇಕಪ್ ನ ಇಲ್ಲಿ ನಮ್ಮ ರಾಕ್ ಅವ್ರಿಗೋಸ್ಕರ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ನಮ್ಮ ಒರಿಜಿನಲ್ ಮಾರ್ಕ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ವ್ಯಕ್ತಿಯ ಬಯೋಗ್ರಫಿನ ನಮ್ಮ ರಾಕ್ ಅವರು ಮಾಡ್ತಾ ಇದ್ದಾರೆ. ಅಂಡ್ ನಿಜವಾಗ್ಲೂ ಅದೇ ರೀತಿ ಕಾಣಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನನಗಂತೂ ತುಂಬಾನೇ ಖುಷಿ ಆಯ್ತು. ನಾನು ಈ ರೀತಿ ಆ ಒಂದು ಲುಕ್ ಇರುತ್ತೆ ಅಂತ ಅನ್ಕೊಂಡಿರೋದಿಲ್ಲ. ನಮ್ಮ ರಾಕ್ ಅವರು ರಾಕ್ ಆಗೇ ಬರ್ತಾರೆ, ಒಂದು ಮೂವಿ ಮಾಡಿ ಹೋಗ್ತಾರೆ ಅಂತ ಅನ್ಕೊಂಡೆ. ಬಟ್ ಈ ರೇಂಜಿಗೆ ಲುಕ್ ಅಲ್ಲಿ ಪರಿವರ್ತನೆ ಆಗುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಗೈಸ್. ಸ್ಟಾರ್ಟಿಂಗ್ ನೋಡಿದಾಗ ರಾಕ್ ಅಂತ ಅನ್ಸೋದೇ ಇಲ್ಲ. ನಿಮ್ಗೂ ಕೂಡ ಅನ್ಸಿರ್ಬಹುದು ಇವ್ರು ರಾಕ್ ಅಲ್ಲ ಗುರು, ಬೇರೆ ಯಾರು ಅಂತ. ಬಟ್ ಇದೇ ನಮ್ಮ ರಾಕು. ಸೊ ಆದಷ್ಟು ಬೇಗ ಅವರು ಈ ಒಂದು ಮೂವಿಯ ಶೂಟಿಂಗ್ ನ ಮುಗಿಸ್ಕೊಂಡು ಡಬ್ಲ್ಯೂಗೆ ಬರಲಿ ಅಂತ ಕೇಳ್ಕೋಣ. ಅಫ್ಕೋರ್ಸ್ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ಶೂಟಿಂಗ್ ಮುಗಿಯುತ್ತೆ ಅಂತ ಅಪ್ಡೇಟ್ಗಳಿದೆ. ನೋಡೋಣ ಗೈಸ್, ಡಿಲೇ ಆದ್ರೂ ಆಗ್ಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮಾಡರ್ನ್ ಡೇ ಮಹಾರಾಜ ಜಿಂದರ್ ಮಹಲ್ ಅವರ ಬಗ್ಗೆ. ಇವತ್ತಿಂದ 7 ವರ್ಷಗಳ ಹಿಂದೆ ನಮ್ಮ ಜಿಂದರ್ ಮಹಲ್ ಅವರು ಬ್ಯಾಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸಿ ಮೊದಲ ಬಾರಿ ಡಬ್ಲ್ಯೂ ಚಾಂಪಿಯನ್ ಆಗಿದ್ರು ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಅದೆಲ್ಲ ಯಾವ ಟೈಮು ಗಾಯ್ಸ್. ಲಿಟ್ರಲಿ ಜಿಂದರ್ ಮಹಲ್ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸಿದ್ರು. ಯಾರು ಕೂಡ ಅವಾಗ ನಂಬಿರಲಿಲ್ಲ, ಎಲ್ಲರೂ ಕೂಡ ಸಖತ್ತು ಶಾಕ್ ಆಗಿದ್ರು. ಇಂಡಿಯಾಗೆ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಮೊದಲು ಅವರು ಚಾಂಪಿಯನ್ಶಿಪ್ ನ ಕತ್ಕೊಂಡು ಹೋಗಿದ್ರು, ಅದಾದ್ಮೇಲೆ ಗೆದ್ಕೊಂಡೇ ಹೋದ್ರು. ನಿಜವಾಗ್ಲೂ ಆ ಮೂಮೆಂಟ್ಸ್ ಗಳೆಲ್ಲ ಇನ್ನೂ ಕೂಡ ನೆನಪಿಗೆ ಬರುತ್ತೆ. ಅಂಡ್ ಚಾಂಪಿಯನ್ಶಿಪ್ ನ ಸ್ವಲ್ಪ ತಿಂಗಳುಗಳ ಕಾಲ ಅವರು ಅವ್ರ ಬಳಿನೇ ಇಟ್ಕೊಂಡಿದ್ರು ಅಂತಾನೆ ಹೇಳ್ಬೋದು. ಏನೇ ಆಗ್ಲಿ, ಈಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ, ರಿಲೀಸ್ ಆಗಿದ್ದಾರೆ. ಸೊ ಬೇರೆ ಒಂದು ರೆಸ್ಲಿಂಗ್ ಕಂಪನಿಗೆ ಹೋದಾಗ ಅವರ ಬುಕ್ಕಿಂಗ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡೀಮನ್ ಫಿನ್ ಬ್ಯಾಲರ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಜಡ್ಜ್ಮೆಂಟ್ ಡೇಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ನಮ್ಮ ಫಿನ್ ಬ್ಯಾಲರ್ ಅವರು ಯಾವ ರೀತಿ ಖಡಕ್ ಆಗಿ ನಮಗೆ ಸಿಂಗಲ್ ರನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು ಅಂತ. 2015-16 ಟೈಮಲ್ಲಿ ನಿಜವಾಗ್ಲೂ ಫಿನ್ ಬ್ಯಾಲರ್ ಅಂತೂ ನನ್ನ ಫೇವ್ರೇಟ್ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಅವರಿಗೆ ಇಂಜುರಿ ಆಗುತ್ತೆ. ಅಂಡ್ ಇಂಜುರಿಯಿಂದ ಬಂದಾಗಿಂದ ಅವರ ಬುಕ್ಕಿಂಗ್ ಬಗ್ಗೆ ಡಬ್ಲ್ಯೂ ಅವರು ತಲೆನೇ ಕೆಡಿಸ್ಕೊಂಡಿಲ್ಲ. ಅಂಡ್ ಈಗ ಜಡ್ಜ್ಮೆಂಟ್ ಡೇಗೆ ಜಾಯ್ನ್ ಆಗಿದ್ದಾರೆ. ಓಕೆ, ಅದ್ಭುತವಾದ ಬುಕ್ಕಿಂಗು ನಮ್ಮ ಫಿನ್ ಬ್ಯಾಲರ್ ಅವರಿಗೆ
ಸಿಗ್ತಾ ಇದೆ. ಬಟ್ ಹಂಗೆ ನೋಡಿದ್ರೆ ಅವರು ಒಂದು ರೀತಿಲಿ ಜಡ್ಜ್ಮೆಂಟ್ ಡೇಗೆ ಲೀಡರ್ ಆಗಬೇಕಿತ್ತು. ಬಟ್ ಈಗ ನಮಗೆ ಡೇಮಿಯನ್ ಪ್ರಿಸ್ಟ್ ಅವರು ಜಡ್ಜ್ಮೆಂಟ್ ಡೇಯ ಲೀಡರ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇದರಿಂದ ನಮ್ಮ ಫಿನ್ ಬ್ಯಾಲರ್ ಅವರು ಎಲ್ಲೋ ವೀಕ್ ರೀತಿ ಅನ್ನಿಸ್ತಾ ಇದ್ದಾರೆ. ಅದನ್ನ ನೀವು ಕೂಡ ಫೀಲ್ ಮಾಡಿರಬಹುದು. ಅಂಡ್ ಈಗ ರೀಸೆಂಟ್ ಆಗಿ ನಮ್ಮ ಡೀಮನ್ ಫಿನ್ ಬ್ಯಾಲರ್ ಪರ್ಸೋನಾ ಕೂಡ ಎರಡೆರಡು ಬಾರಿ ಸೋತೋಗಿದೆ. ಅಂಡ್ ಅನ್ಡಿಫೀಟೆಡ್ ಆಗಿದ್ರು ಮೇನ್ ರಾಸ್ಟರ್ ಅಲ್ಲಿ. ಬಟ್ ರೋಮನ್ ರೈನ್ಸ್ ಅವರು ಕೂಡ ಒಂದು ಬಾರಿ ಸೋಲ್ಸಿದ್ರು. ಅದಾದ್ಮೇಲೆ ರಸಲ್ ಮೀನಿಯಾದಲ್ಲಿ ಎಡ್ಜ್ ಅವರು ಕೂಡ ಡೀಮನ್ ಫಿನ್ ಬ್ಯಾಲರ್ ಅವ್ರನ್ನ ಸೋಲ್ಸಿದ್ರು. ಇದಾದ್ಮೇಲೆ ಓಕೆ, ಡೀಮನ್ ಫಿನ್ ಬ್ಯಾಲರ್ ಮತ್ತೊಮ್ಮೆ ನಮಗೆ ಸದ್ಯಕ್ಕೆ ನೋಡೋದಿಕ್ಕೆ ಸಿಗೋದಿಲ್ಲ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಬಟ್ ರೀಸೆಂಟ್ ಆಗಿ ನಡೆದಂತಹ ಮಂಡ್ಯ ನೈಟ್ ರಾಲಿ ಡಬ್ಲ್ಯೂ ಅವರು ಆದಷ್ಟು ಬೇಗ ಡೀಮನ್ ಫಿನ್ ಬ್ಯಾಲರ್ ನಮಗೆ ನೋಡೋದಿಕ್ಕೆ ಸಿಗಬಹುದು ಅನ್ನೋ ಒಂದು ಹಿಂಟ್ ನ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಗಳಲ್ಲಿ ನಮಗೆ ಕೆಲವೊಂದಷ್ಟು ಚಿಕ್ಕ ಚಿಕ್ಕ ಹಿಂಟ್ಸ್ಗಳು ನೋಡೋದಿಕ್ಕೆ ಸಿಗ್ತಾನೆ ಇರುತ್ತೆ. ಕೆಲವೊಂದಷ್ಟು ಈಸ್ಟರ್ ಎಕ್ಸ್ಗಳು ನೋಡೋದಿಕ್ಕೆ ಸಿಗ್ತಾನೆ ಇರುತ್ತೆ. ಅದು ಕೂಡ ನಮ್ಮ ಟ್ರಿಪಲ್ ಎಚ್ ಅವರ ಕಾಲದಲ್ಲಿ. ಏನೇ ಮಿಸ್ ಆದ್ರೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ನಾವು ಸರಿಯಾಗಿ ಗಮನಿಸಬೇಕು. ಯಾಕಂದ್ರೆ ಚಿಕ್ಕ ಪುಟ್ಟ ಈಸ್ಟರ್ ಎಕ್ಸ್ ನ ನಮ್ಮ ಟ್ರಿಪಲ್ ಎಚ್ ಅವರು ಇಟ್ಟೇ ಇರ್ತಾರೆ. ಅಂಡ್ ಈಗ ಗಾಯ್ಸ್ ರೀಸೆಂಟ್ ಆಗಿ ಡೇಮಿಯನ್ ಪ್ರಿಸ್ಟ್ ಹಾಗೆ ಫಿನ್ ಬ್ಯಾಲರ್ ಅವರ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಅಲ್ಲಿ ನಮಗೆ ಡೀಮನ್ ಬ್ಯಾಲರ್ ರೆಫರೆನ್ಸ್ ಕೂಡ ನೋಡೋದಿಕ್ಕೆ ಸಿಗುತ್ತೆ. ಅಂದ್ರೆ ಡೀಮನ್ ಬ್ಯಾಲರ್ ನ ಪೋಸ್ಟರ್ ಕೂಡ ನೋಡೋದಿಕ್ಕೆ ಸಿಗುತ್ತೆ. ಇದರಿಂದ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಿರೋದೇನಪ್ಪಾ ಅಂದ್ರೆ ಆದಷ್ಟು ಬೇಗ ನಮಗೆ ಡೀಮನ್ ಬ್ಯಾಲರ್ ರಿಟರ್ನ್ ನೋಡೋದಿಕ್ಕೆ ಸಿಗಬಹುದು. ಅದರಿಂದ ಬ್ಯಾಕ್ ಸ್ಟೇಜ್ ಅಲ್ಲಿ ಡಬ್ಲ್ಯೂ ಅವರು ಹಿಂಟ್ ನ ಕೊಡ್ತಾ ಇದ್ದಾರೆ ಅಂತ. ಏನೇ ಆಗ್ಲಿ ಗಾಯ್ಸ್, ನಮ್ಮ ಫಿನ್ ಬ್ಯಾಲರ್ ಅವರ ಕ್ಯಾರೆಕ್ಟರ್ ಇಂಟ್ರೆಸ್ಟಿಂಗ್ ಆಗಬೇಕು ಅಂದ್ರೆ ಅವರು ಜಡ್ಜ್ಮೆಂಟ್ ಡೇ ಇಂದ ಹೊರಗಡೆ ಬರಬೇಕು. ಅಂಡ್ ಅವರ ಪ್ರಿನ್ಸ್ ಕ್ಯಾರೆಕ್ಟರ್ ನಮಗೆ ಮತ್ತೊಮ್ಮೆ ನೋಡೋದಿಕ್ಕೆ ಸಿಕ್ಕಿ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ಈ ಒಂದು ಡೀಮನ್ ಬ್ಯಾಲರ್ ಅನ್ನೋ ಒಂದು ಸ್ಕ್ರಿಪ್ಟ್ ಕೂಡ ಆಡ್ ಆದ್ರೆ ಲಿಟರಲಿ ಸಖತ್ ಆಗಿರುತ್ತೆ. ನೋಡೋಣ ಗಾಯ್ಸ್, ಡೀಮನ್ ಬ್ಯಾಲರ್ ಆದಷ್ಟು ಬೇಗ ನೋಡೋದಿಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ. ಅಂಡ್ ಇನ್ನ ಒಂದು ವಿಚಾರನ ನಾನು ಗಮನಿಸಿದ್ದು ಏನಪ್ಪಾ ಅಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಲಿವ್ ಮಾರ್ಗನ್ ಹಾಗೆ ಫಿನ್ ಬ್ಯಾಲರ್ ಜೊತೆಗೇನೆ ನೋಡೋದಿಕ್ಕೆ ಸಿಗ್ತಾರೆ. ರೀಸೆಂಟ್ ಮಂಡ್ಯ ನೈಟ್ ರಾಲಿ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಲಿವ್ ಮಾರ್ಗನ್ ಅವರು ಜಡ್ಜ್ಮೆಂಟ್ ಡೇ ಜೊತೆ ಇನ್ವಾಲ್ವ್ ಆಗೋದಕ್ಕೆ ಸಖತ್ತು ಟ್ರೈ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಡಾಮಿನಿಕ್ ಮಿಸ್ಟೀರಿಯೋ ಅವರ ಜೊತೆನೂ ಕೂಡ ನಮ್ಮ ಲಿವ್ ಮಾರ್ಗನ್ ಅವರು ಇದ್ದಂತಹ ದೃಶ್ಯಗಳನ್ನ ನಾವು ನೋಡಿದ್ವಿ. ಅಂಡ್ ಈಗ ರೀಸೆಂಟ್ ಆಗಿ ನಡೆದಂತಹ ಮಂಡ್ಯ ನೈಟ್ ರಾಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಾವು ಗಮನಿಸಿದ್ರೆ ಲಿವ್ ಮಾರ್ಗನ್ ಅವರು ಇರ್ತಕ್ಕಂತಹ ಕಾರ್ ಅಲ್ಲೇ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ಇರ್ತಾರೆ. ಸೊ ಈ ಕಡೆ ನಮ್ಮ ಫಿನ್ ಬ್ಯಾಲರ್ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಏನಾದ್ರೂ ಲಿವ್ ಮಾರ್ಗನ್ ಅವರ ಜೊತೆ ಸೇರ್ಕೊಂಡು ಜಡ್ಜ್ಮೆಂಟ್ ಡೇ ನ ಹೊಡೆದಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರ, ನಮ್ಮ ಲಿವ್ ಮಾರ್ಗನ್ ಅವರೇನಾದ್ರೂ ನಮ್ಮ ಫಿನ್ ಬ್ಯಾಲರ್ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ತಲೆನ ಕೆಡಿಸ್ತಾ ಇದಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಏನೇ ಆಗ್ಲಿ ಗಾಯ್ಸ್, ಈ ಒಂದು ಸ್ಟೋರಿ ಲೈನ್ ಏನ್ ನಡೀತಾ ಇದೆ ಬ್ಯಾಕ್ ಸ್ಟೇಜ್ ಅಲ್ಲಿ, ಈ ಒಂದು ಬ್ಯಾಕ್ ಸ್ಟೇಜ್ ಅಲ್ಲಿ ನಡೀತಿರ್ತಕ್ಕಂತಹ ಸ್ಟೋರಿ ಲೈನು ಡಬ್ಲ್ಯೂ ಅವರು ಟೆಲಿವಿಷನ್ ಅಲ್ಲಿ ರಿಂಗ್ ಒಳಗಡೆ ತಗೋ ಬಂದಾಗ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಜಡ್ಜ್ಮೆಂಟ್ ಡೇ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸ್ವಲ್ಪ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆನೂ ಕೂಡ ಮಾತಾಡೋಣ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವ್ರಿಗೂ ಕೂಡ ಸದ್ಯಕ್ಕೆ ಇಂಜುರಿ ಆಗಿದೆ. ಇಂಜುರಿ ಆಗಿದ್ರು ಕೂಡ ನಮಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರೇ ತಿಳಿಸಿದ್ದಾರೆ ನನ್ನ ಈ ಒಂದು ಇಂಜುರಿ ಯಾವಾಗ ರಿಕವರಿ ಆಗುತ್ತೆ ಅಂತ. ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಿರೋ ಪ್ರಕಾರ ಇನ್ನು 6ರಿಂದ 8 ವಾರಗಳಲ್ಲಿ ಅವರು ಇಂಜುರಿಯಿಂದ ಮುಕ್ತರಾಗಿ ಕ್ಲಿಯರ್ ಆಗ್ತಾರಂತೆ ಇನ್ ರಿಂಗಿಗೆ ಇಳಿಯೋದಕ್ಕೆ. ಏನೇ ಆಗ್ಲಿ ಗೈಸ್, ಇನ್ನೊಂದು 6ರಿಂದ 8 ವಾರ ನಮಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರು ಇದೇ ರೀತಿ ಡಬ್ಲ್ಯೂ ಅಲ್ಲಿ ಒಂದು ಮ್ಯಾಚಸ್ ಗಳನ್ನ ರೆಸ್ಸಲ್ ಮಾಡ್ದಲೇ ನೋಡೋದಿಕ್ಕೆ ಸಿಗ್ತಾರೆ. ಅದಾದ್ಮೇಲೆ 6ರಿಂದ 8 ವಾರ ಆದ್ಮೇಲೆ ನಮಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ಇನ್ ರಿಂಗ್ ರಿಟರ್ನ್ ಕೂಡ ನೋಡೋದಿಕ್ಕೆ ಸಿಗುತ್ತೆ. ಸದ್ಯ ಈ ಇಂಜುರಿ ಜಾಸ್ತಿ ಸೀರಿಯಸ್ ಆಗಿಲ್ಲ. ಇನ್ನು 6ರಿಂದ 8 ವಾರ ಅಂದ್ರೆ ಮಿನಿಮಮ್ ನಮಗೆ 2 ತಿಂಗಳು ಅಂತ ಇಟ್ಕೊಂಡ್ರು 2 ತಿಂಗಳಲ್ಲಿ ಡಾಮಿನಿಕ್ ಮಿಸ್ಟೀರಿಯೋ ಅವರು ಇಂಜುರಿಯಿಂದ ಕ್ಲಿಯರ್ ಆಗಿ ಡಬ್ಲ್ಯೂಗೆ ಮತ್ತೊಮ್ಮೆ ಇನ್ ರಿಂಗ್ ರಿಟರ್ನ್ ಆಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಒಂದು ಡೀಸೆಂಟ್ ಸ್ಮ್ಯಾಕ್ ಡೌನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಲೋಗನ್ ಪೋಲ್ ಹಾಗೆ ಕೋಡಿ ರೋಡ್ಸ್ ಅವರ ಒಂದು ಪ್ರೋಮೋ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗಿಗೆ ಕ್ವಾಲಿಫಿಕೇಶನ್ ಮ್ಯಾಚಸ್ ಗಳು ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ವಾರ ರೇಟಿಂಗ್ಸ್ 2.128 ಮಿಲಿಯನ್ ಬಂದಿತ್ತು. ಬಟ್ ಈ ವಾರ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಈ ವಾರನೂ ಕೂಡ ಒಂದು ಡೀಸೆಂಟ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬಹುದು. ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗಿಗೆ ಕ್ವಾಲಿಫೈಯಿಂಗ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಕ್ತು. ನಮ್ಮ ಕೋಡಿ ರೋಡ್ಸ್ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್ ಸೆಗ್ಮೆಂಟ್ ಗಳು ಕೂಡ ನೋಡೋದಕ್ಕೆ ಸಿಕ್ತು. ಅಂಡ್ ಈ ವಾರ ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ಚೂರು ಜಾಸ್ತಿ ಆಗಿದೆ. ಯಾಕಂದ್ರೆ ಈ ವಾರ ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ಬಂದ್ಬಿಟ್ಟು 2.186 ಮಿಲಿಯನ್. ಸೊ ಸ್ವಲ್ಪ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಗಾಯ್ಸ್, ಈ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಏನಿದೆ, ಈ ಒಂದು ಪ್ರೀಮಿಯಂ ಲೈವ್ ಇವೆಂಟೇ ಎಲ್ಲೋ ಡಬ್ಲ್ಯೂನ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಮಂಡ್ಯ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಗಳಲ್ಲಿ ನಮಗೆ ಟೂರ್ನಮೆಂಟ್ ನ ಮ್ಯಾಚಸ್ ಗಳೇ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಅದರಿಂದನೂ ಕೂಡ ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇದೆ. ನೋಡೋಣ, ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಮುಗಿದ್ಮೇಲೆ ನೆಕ್ಸ್ಟ್ ಇರುವಂತಹ ಶೋನೇ
ಕ್ಲಾಶ್ ಎಡ್ತಾ ಕ್ಯಾಸಲ್. ಅಲ್ಲಿಗೆ ಡಬ್ಲ್ಯೂ ಅವರು ಯಾವ ರೀತಿ ಸ್ಟೋರಿ ಲೈನ್ ನ ಬುಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಬಸ್ಟೆಡ್ ಓಪನ್ ರೇಡಿಯೋಗೆ ಬಂದಿರ್ತಾರೆ ಅಂಡ್ ಇಲ್ಲಿ ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಸ್ವಲ್ಪ ವಿಚಾರಗಳನ್ನ ನಾನು ಕಳೆದ ವಿಡಿಯೋದಲ್ಲೇ ತಿಳಿಸಿದ್ದೆ. ಅಂಡ್ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕಾಲ್ಔಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ನಾನು ಡಬ್ಲ್ಯೂಗೆ ಬಂದಾಗಿಂದ ಸ್ವಲ್ಪ ಮ್ಯಾಚಸ್ ಗಳಲ್ಲಿ ನಾನು ಸೋತಿರೋದು, ಕೆಲವೊಂದಷ್ಟು 5-6 ಮ್ಯಾಚಸ್ ಗಳಲ್ಲಿ ನಾನು ಸೋತಿದ್ದೀನಿ. ಬಟ್ ನನ್ನನ್ನ ಸೋಲ್ಸಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳ ಮೇಲೆ ನಾನು ರಿವೆಂಜ್ ನ ತಗೊಂಡಿದ್ದೀನಿ. ಆದರೆ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ನಾನು ರಿವೆಂಜ್ ನ ತಗೊಂಡಿಲ್ಲ. ಅಫ್ಕೋರ್ಸ್ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ನನ್ನನ್ನು ಸೋಲಿಸಿದ್ದಾರೆ. ಅಫ್ಕೋರ್ಸ್ ಅದು ಯಾವ ರೀತಿನಾದ್ರೂ ಸೋಲ್ಸಿರ್ಬೋದು, ಬಟ್ ಅವರು ನನ್ನನ್ನು ಸೋಲಿಸಿದ್ದಾರೆ. ಅಂಡ್ ನಾನು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಪ್ರೂವ್ ಮಾಡಬೇಕು ಅಂತ ಇದ್ದೀನಿ ನಾನು ಏನು ಅಂತ. ಸೊ ಅದಕ್ಕೋಸ್ಕರ ನಾನು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಒಂದು ಮ್ಯಾಚ್ ಆಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಡೈರೆಕ್ಟ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕಾಲ್ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಿಪ್ಲೈ ಅಫ್ಕೋರ್ಸ್ ಬಂದೇ ಬರುತ್ತೆ. ಯಾಕಂದ್ರೆ ಟ್ವಿಟರ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಖತ್ ಆಕ್ಟಿವ್ ಆಗಿರ್ತಾರೆ. ಅವ್ರು ಹೇಳ್ತಾರೆ, ಗೆಟ್ ರೆಡಿ ಟು ಲರ್ನ್ ದ ವರ್ಡ್ಸ್ ಟು ಗ್ಯಾಲೆಂಟ್ರಿ ಬಡಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ನೇ ಆಡಿ ಗ್ಯಾಲೆಂಟ್ರಿ ಬಡಿ ಅಂತ ಸೇರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಏನೇ ಆಗ್ಲಿ ಗಾಯ್ಸ್, ಇವರ ನಡುವೆ ಮತ್ತೊಮ್ಮೆ ನಮಗೆ ಫ್ಯೂಡ್ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ಆಗ ನೋಡಬೇಕು ಯಾರು ಗೆಲ್ತಾರೆ ಅಂತ. ಬಟ್ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿದ್ದಾರೆ ರಸಲ್ ಮೇನಿಯಾ 40ಗಿಂತ ಮುಂಚೆ. ಎಲ್ಲರಿಗೂ ಕೂಡ ನೆನಪಿರುತ್ತೆ ಅಂತ ಅನ್ಕೋತೀನಿ. ನಮ್ಮ ಸೋಲೋ ಸಿಕೋವಾ ಅವರ ಇಂಟರ್ಫರೆನ್ಸ್ ಕೂಡ ನಮಗೆ ಆ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅದನ್ನೇ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾ ಇದ್ದಾರೆ, ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನಾನು ಸೋಲಿಸಿಲ್ಲ, ಆದಷ್ಟು ಬೇಗ ಸೋಲಿಸ್ತೀನಿ ಅಂತ. ನಿಮ್ಗೇನು ಅನ್ಸುತ್ತೆ ಈ ಮ್ಯಾಚ್ ಆದ್ರೆ ಹೇಗಿರುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.